ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಾಗವತ ವಾಚನದ ಕಪಿಲ ಮುನಿ ಅಧ್ಯಾಯದ ಮುಂದಿನ ಭಾಗ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಎಂಬ ಪಂಚಭೂತಗಳು, ಅವುಗಳ ಗುಣಸ್ವರೂಪವಾದ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಎಂಬ ಪಂಚ ತನ್ಮಾತ್ರಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬ 5 ಜ್ಞಾನೇಂದ್ರಿಯಗಳು, ವಾಕ್ಕು, ಕೈ, ಕಾಲು, ಜಲದ್ವಾರ, ಮಲದ್ವಾರ ಎಂಬ 5 ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಂಬ 4 ಅಂತಃಕರಣಗಳು ಸೇರಿ 24 ಪ್ರಕೃತಿ ತತ್ವಗಳಾಗಿವೆ. ಅನಂತವಾದ ಕಾಲವನ್ನು ಇವುಗಳ ಸಾಲಿನಲ್ಲೇ ಸೇರಿಸಿ 25 ಎಂದು ಹೇಳುವುದುಂಟು. ಆದರೆ ಇದು ಪ್ರತ್ಯೇಕವಾದ ತತ್ವವಲ್ಲ, ಪರಮಪುರುಷ ದಿವ್ಯಶಕ್ತಿ. ಈ ದಿವ್ಯಶಕ್ತಿಯಿಂದಲೇ ಸೃಷ್ಟಿ, ಸ್ಥಿತಿ, ಲಯಗಳೆಂಬ ಸಂಸಾರಕ್ಕೆ ಪ್ರೇರಣೆಯಾಗುವುದು. ಸರ್ವಶಕ್ತನಾದ ಪರಮಾತ್ಮನು ಜೀವಿಗಳ ಅಂತರಂಗದಲ್ಲಿ ಜೀವಾತ್ಮನಾಗಿಯೂ ಬಹಿರಂಗದಲ್ಲಿ ಕಾಲರೂಪನಾಗಿಯೂ ವ್ಯಾಪಿಸಿದ್ದಾನೆ. ಅಮ್ಮ, ನೆಲ, ನೀರು ಇತ್ಯಾದಿ ಸ್ಥೂಲ ರೂಪದಲ್ಲಿರುವ ಪ್ರಕೃತಿಯ ಸ್ವರೂಪವನ್ನು ತಿಳಿದುಕೊಳ್ಳುವುದು ನಮಗೆ ಸಾಧ್ಯ. ಆದರೆ ಪುರುಷನು ಇಂಥ ಸ್ಥೂಲ ರೂಪವಾಗಿ ಪರಿಣಮಿಸುವುದಿಲ್ಲ. ಆದ್ದರಿಂದ ಆತನ ಸ್ವರೂಪವನ್ನು ವ್ಯಕ್ತಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ನೋಡು, ಈ ದೇಹ ಪಂಚಭೂತಗಳಿಂದ ಆದುದು. ಜಡವಾದ ಈ ಪಂಚಭೂತಗಳಿಗೆ ಸುಖ ದುಃಖಾದಿ ಜ್ಞಾನ ವಿಕಾರಗಳನ್ನು ಹೊಂದಿರುವುದು ಸಾಧ್ಯವಿಲ್ಲ. ಆದ್ದರಿಂದ ಈ ಸ್ಥೂಲ ದೇಹದಿಂದ ಭಿನ್ನವಾದ ಯಾವುದೋ ಒಂದು ಶಕ್ತಿ ಸುಖ ದುಃಖ ರಾಗ ದ್ವೇಷಾದಿಗಳನ್ನು ಅನುಭವಿಸುತ್ತದೆ. ದೇಹದ ಇಂದ್ರಿಯಗಳೆಲ್ಲ ತಮ್ಮ ತಮ್ಮ ಸ್ಥಾನದಲ್ಲಿ ನೆಲೆಸಿದ್ದರೂ ಈ ಶಕ್ತಿ ಒಳಗಿದ್ದ ಹೊರತು ತಮ್ಮ ಕಾರ್ಯಗಳನ್ನು ಮಾಡಲು ಶಕ್ತವಾಗುವುದಿಲ್ಲ. ಈ ಶಕ್ತಿಯನ್ನೇ ಪುರುಷ, ಜೀವ, ಆತ್ಮ, ಜೀವಾತ್ಮ, ಕ್ಷೇತ್ರಜ್ಞ, ಪ್ರತ್ಯೇಗಾತ್ಮ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತೇವೆ. ಶರೀರದ ಮೂಲಕ ಸುಖ ದುಃಖಗಳನ್ನು ಅನುಭವಿಸುವುದರಿಂದ ಈ ಜೀವನನ್ನು ಭೋಕ್ತೃ ಎನ್ನುತ್ತಾರೆ. ದೀಪದಂತೆ ಸ್ವಯಂ ಪ್ರಕಾಶವುಳ್ಳ ಜೀವನು ಬ್ರಹ್ಮನಿಂದ ಹಿಡಿದು ಸಣ್ಣ ಕೀಟದವರೆಗೆ ಎಲ್ಲವನ್ನೂ ವ್ಯಾಪಿಸಿರುವನು. ಪುಣ್ಯ ಪಾಪರೂಪವಾದ ಕರ್ಮಗಳ ವ್ಯತ್ಯಾಸದಿಂದ ದೇವ, ಮನುಷ್ಯ ಇತ್ಯಾದಿ ವ್ಯತ್ಯಾಸಗಳನ್ನು ಜೀವನು ತನ್ನಲ್ಲೇ ಆರೋಪಿಸಿಕೊಳ್ಳುತ್ತಾನೆ ಹೊರತು ಆಯಾ ದೇಹಗಳೇನೂ ಅವನಲ್ಲ. ಹುಟ್ಟು, ಸಾವು ಮೊದಲಾದ ವಿಕಾರಗಳೇನಿದ್ದರೂ ಆಯಾ ದೇಹಗಳಿಗೆ ಹೊರತು ಜೀವನಿಗಿಲ್ಲ. ಈ ಜೀವ ಒಮ್ಮೊಮ್ಮೆ ಪ್ರಕೃತಿ ಸಂಬಂಧವನ್ನು ಪಡೆಯುತ್ತಾನೆ. ಪ್ರಕೃತಿಯು ಜ್ಞಾನವನ್ನು ಮರೆಸುವ ಸ್ವಭಾವವುಳ್ಳವಾದ್ದರಿಂದ ಅದರ ಸಂಬಂಧದಿಂದ ಜೀವನಿಗೆ ಮೋಹ ಮುಸುಕಿ ಸ್ವಸ್ವರೂಪವನ್ನು ಮರೆತು ದೇವೇ ತಾನೆಂದು ಭ್ರಮಿಸುತ್ತಾನೆ. ಅಷ್ಟೇ ಅಲ್ಲ, ಆ ಪ್ರಕೃತಿ ಗುಣಗಳಿಂದ ನಡೆಯುವ ಕರ್ಮಗಳನ್ನೆಲ್ಲ ತಾನೇ ಮಾಡುವುದಾಗಿ ಭ್ರಮಿಸುವನು. ಹೀಗೆ ಕರ್ತೃತ್ವವನ್ನು ತನ್ನಲ್ಲಿ ಆರೋಪಿಸಿಕೊಳ್ಳುವುದರಿಂದಲೇ ಸರ್ವತಂತ್ರ ಸ್ವತಂತ್ರನಾದ ಜೀವಾತ್ಮನಿಗೆ ಸಂಸಾರ ಬಂಧನ ಪ್ರಾಪ್ತವಾಗುವುದು. ಅಮ್ಮ, ಆತ್ಮನಿಗೆ ಬಂದು ಮುಸುಕಿದ ಈ ಸಂಸಾರ ಬಂಧನದಿಂದ ಪಾರಾಗುವುದು ಹೇಗೆ? ಅದಕ್ಕೆ ಮೊದಲು ಉಪಾಯವೆಂದರೆ ಮನಸ್ಸನ್ನು ವಿಷಯ ಸುಖಗಳ ಕಡೆ ಹರಿಯದಂತೆ ತಡೆಯುವುದು. ಸ್ಥಿರವಾದ ವೈರಾಗ್ಯ ಮತ್ತು ಭಕ್ತಿಯೋಗದಿಂದ ಮನಸ್ಸು ಸ್ವಾಧೀನಕ್ಕೆ ಬರುತ್ತದೆ. ಮಾತಿನಲ್ಲಿ ಮತ್ತು ಊಟದಲ್ಲಿ ಮಿತ, ಏಕಾಂತವಾಸ, ಸರ್ವ ಸಮಾನತೆ, ವಿರೋಧಿಗಳಲ್ಲಿಯೂ ಮೈತ್ರಿ, ನಿರ್ಭಯ, ಭಗವಂತನಲ್ಲೇ ನೆಟ್ಟ ಮನಸ್ಸು ಇವುಗಳಿಂದ ಸ್ವಸ್ವರೂಪ ಜ್ಞಾನ ಉಂಟಾಗುತ್ತದೆ. ಆತ್ಮನ ಸ್ವರೂಪ ಆನಂದ ಜ್ಞಾನ. ಆತ್ಮಧರ್ಮವಾದ ಜ್ಞಾನದಿಂದಲೇ ಆತ್ಮಸ್ವರೂಪದ ದರ್ಶನವಾಗಬೇಕು. ಈ ದೇಹವೆಂಬುದು ಪಂಚಭೂತಗಳು, ಇಂದ್ರಿಯ ಮತ್ತು ಮನಸ್ಸುಗಳ ಪರಿಣಾಮವಷ್ಟೇ. ಆತ್ಮ ಎಂಬುದು ಇದರಿಂದ ವಿಲಕ್ಷಣವಾದುದು ಎಂದು ಯಾವ ಜ್ಞಾನದಿಂದ ಅರ್ಥವಾಗುತ್ತದೆಯೋ ಅದೇ ಜ್ಞಾನದಿಂದ ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ದೇಹವು ಆತ್ಮ ಎಂಬ ಭ್ರಾಂತಿಯೂ ಇದು ಆತ್ಮವಲ್ಲವೆಂಬ ಸತ್ಯ ಸ್ವರೂಪವು ಗೋಚರವಾಗುವುದು ಆತ್ಮನ ಗುಣವಾದ ಜ್ಞಾನದಿಂದಲೇ. ಎಚ್ಚರ, ನಿದ್ರೆ, ಕನಸು ಎಂಬ 3 ಸ್ಥಿತಿಗಳಲ್ಲಿಯೂ ಆತ್ಮನಿಗೆ ನಾನು ಎಂಬ ಜ್ಞಾನ ಇದ್ದೇ ಇರುತ್ತದೆ. ಆದ್ದರಿಂದಲೇ
ನಾನು ಚೆನ್ನಾಗಿ ನಿದ್ದೆ ಹೋದೆ, ನಾನು ಕನಸು ಕಂಡೆ ಎಂದು ಹೇಳುವುದು ಯೋಚಿಸಿ ನೋಡು. ಆತ್ಮನು ದೇಹವನ್ನು ಬಿಡುತ್ತಲೇ ದೇಹ ಜಡವಾಗಿ ಹೋಗುತ್ತದೆ. ಆದ್ದರಿಂದ ದೇಹ ಆತ್ಮಗಳು ಬೇರೆ ಬೇರೆ ಎಂಬುದು ಸಪ್ರಮಾಣ. ಈ ಜಡ ದೇಹದಿಂದ ಆತ್ಮ ಶಾಶ್ವತವಾದ ಬಿಡುಗಡೆಯನ್ನು ಪಡೆಯುವುದು ಸುಲಭವಲ್ಲವಾದಿದ್ದರೂ ಅಸಾಧ್ಯವೇನಲ್ಲ. ಕಟ್ಟಿಗೆಯಲ್ಲಿರೋ ಬೆಂಕಿ ಕಟ್ಟಿಗೆಯನ್ನೇ ಸುಡುವಂತೆ ದೇಹದೊಳಗಿರುವ ಆತ್ಮ ದೇಹನಾಶಕ್ಕೆ ಕಾರಣವಾಗುತ್ತದೆ. ಪ್ರಕೃತಿ ಪುರುಷರ ಸ್ವರೂಪ ಜ್ಞಾನದಿಂದ ಜೀವನು ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ. ಈ ಜ್ಞಾನವು ಭಗವಂತನ ಅನುಗ್ರಹದಿಂದಲೇ ಲಭಿಸಬೇಕು. ದೇವದೇವನ ಅನುಗ್ರಹಕ್ಕೆ ಭಕ್ತಿಯೇ ಮುಖ್ಯ ಸಾಧನ. ಈ ಭಕ್ತಿಯಲ್ಲಿ ಸಾತ್ವಿಕ, ರಾಜಸ, ತಾಮಸ ಎಂಬ 3 ವಿಧ. ತನ್ನ ಶತ್ರು ಸಾಯಲೆಂದು, ಇತರರನ್ನು ವಂಚಿಸಲೆಂದು ಅಥವಾ ತನ್ನ ಸ್ಪರ್ಧೆಯನ್ನು ಸೋಲಿಸಲೆಂದು ದೇವರನ್ನು ಆರಾಧಿಸುವುದು ತಾಮಸ ಭಕ್ತಿ. ಇಂದ್ರಿಯ ಸುಖವನ್ನು, ಕೀರ್ತಿಯನ್ನು, ಸಂಪತ್ತನ್ನು ಬಯಸಿ ಪೂಜಿಸುವುದು ರಾಜಸ ಭಕ್ತಿ. ಕರ್ಮಗಳು ನಾಶವಾಗಿ ಮೋಕ್ಷವು ಲಭಿಸಲೆಂದು ಪೂಜಿಸುವುದು ಸಾತ್ವಿಕ ಭಕ್ತಿ. ಈ 3ರಲ್ಲಿಯೂ ಫಲಾಪೇಕ್ಷೆ ಇರುವುದರಿಂದ ಇದನ್ನು ಸಗುಣ ಭಕ್ತಿ ಎನ್ನುತ್ತಾರೆ. ಆದರೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಸರ್ವಾತ್ಮನಾದ ಭಗವಂತನಲ್ಲಿ ಸದಾ ಮನಸ್ಸನ್ನಿಟ್ಟಿರುವುದೇ ನಿರ್ಗುಣ ಭಕ್ತಿ. ಈ ನಿರ್ಗುಣ ಭಕ್ತಿಯುಳ್ಳವನು ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಎಂಬ ಮೋಕ್ಷಗಳನ್ನು ಕೂಡ ಬಯಸುವುದಿಲ್ಲ. ಆತನ ಮನಸ್ಸು ನಿರ್ವಿಕಾರವಾಗಿರುತ್ತದೆ. ಈ ಚಿತ್ತಶುದ್ಧಿ ಹೊಂದಿದವನು ಎಲ್ಲರಲ್ಲಿಯೂ ಆತ್ಮನನ್ನು ಕಾಣುತ್ತಾನೆ. ಹಾಗೆ ಕಾಣುವುದರಿಂದ ಆತನು ಎಲ್ಲವನ್ನೂ ತನ್ನಂತೆಯೇ ಕಾಣುತ್ತಾನೆ. ಈತ ಸಮದರ್ಶಿ. ಅಮ್ಮ, ಭಗವಂತನಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದೇ ಭಕ್ತಿಯೋಗವೆಂದು ಹೇಳಿದೇನಷ್ಟೇ. ಹಾಗೆ ಸ್ಥಿರವಾಗಿ ನಿಲ್ಲಿಸಲು ಅನುಸರಿಸಬೇಕಾದ ಸಾಧನಾ ವಿಧಾನಗಳನ್ನು ನಿನಗೀಗ ತಿಳಿಸುತ್ತೇನೆ. ಚಿತ್ತ ಕೊಟ್ಟು ಕೇಳು. ಭಕ್ತಿಯೋಗವನ್ನು ಕೈಗೊಳ್ಳುವವನು ತನ್ನ ವರ್ಣ ಮತ್ತು ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಆಚರಿಸಬೇಕು. ಯಾವುದಕ್ಕೂ ಆಸೆ ಪಡದೆ ದೊರೆತದಷ್ಟರಿಂದಲೇ ತೃಪ್ತನಾಗಬೇಕು. ಸಾಧು ಸಂತರನ್ನು ಪೂಜಿಸಬೇಕು. ಧರ್ಮ, ಅರ್ಥ, ಕಾಮಗಳೆಂಬ ಪುರುಷಾರ್ಥಗಳನ್ನು ಬಯಸದೆ ಕೇವಲ ಮೋಕ್ಷದಲ್ಲಿ ಆಸಕ್ತಿಯುಳ್ಳವನಾಗಬೇಕು. ಹಿತಮಿತವಾದ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಏಕಾಂತವಾಸವನ್ನು ಕೈಗೊಳ್ಳಬೇಕು. ಭಕ್ತಿಯೋಗವನ್ನು ಅಷ್ಟಾಂಗ ಯೋಗವೆಂದು ಕರೆಯುತ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂಬ 8 ಅಂಗಗಳನ್ನು ಒಳಗೊಂಡಿರುವುದರಿಂದ ಅದಕ್ಕೆ ಅಷ್ಟಾಂಗ ಯೋಗವೆಂದು ಹೆಸರು. ಇವುಗಳಲ್ಲಿ 2 ವಿಧ: ಯಮ, ನಿಯಮ. ನೀತಿಗೆ ಅಥವಾ ಚಾರಿತ್ರ್ಯ ಶುದ್ಧಿಗೆ ಸಂಬಂಧಿಸಿದವು. ಕಾಯ, ವಾಚ, ಮನಸ ಯಾರಿಗೂ ಹಿಂಸಿಸದಿರುವುದು. ನಡೆನುಡಿಗಳಲ್ಲಿ ಸತ್ಯವಂತನಾಗಿರುವುದು. ಬ್ರಹ್ಮಚರ್ಯ. ಇತರ ವಸ್ತುಗಳನ್ನು ಕದಿಯದಿರುವುದು ಆಸ್ತೇಯ. ಜಿತೇಂದ್ರಿಯನಾಗಿರುವುದು ಬ್ರಹ್ಮಚರ್ಯ. ಯಾರಿಂದಲೂ ಏನನ್ನೂ ದಾನವಾಗಿ ಸ್ವೀಕರಿಸದಿರುವುದು ಅಪರಿಗ್ರಹ. ಈ 5 ಯಮ ಎನಿಸಿಕೊಳ್ಳುತ್ತವೆ. ಇದರಂತೆ ನಿಯಮದಲ್ಲಿಯೂ 5 ವಿಧಾನಗಳಿವೆ. ದೇಹ ಮನಸ್ಸುಗಳೆರಡೂ ಶುದ್ಧವಾಗಿರಿಸುವುದು ಶೌಚ. ತಾನಾಗಿಯೇ ದೊರೆತ ಅಷ್ಟರಿಂದಲೇ ಸಂತೋಷ. ದೇವರ ಪೂಜೆ, ಜಪಗಳು, ಗುರುಮುಖದಿಂದ ಬಂದ ಆಧ್ಯಾತ್ಮ ವಿಷಯಗಳನ್ನು ಮೇಲಿಂದ ಮೇಲೆ ಓದಿ ಮನನ ಮಾಡಿಕೊಳ್ಳುವುದು ಸ್ವಾಧ್ಯಾಯ. ಈಶ್ವರನಲ್ಲಿ ಭಕ್ತಿ ಇಡುವುದು ಪ್ರಣಿಧಾನ. ಅಷ್ಟಾಂಗಗಳಲ್ಲಿ 3ನೇದಾದ ಆಸನ ಎಂದರೆ ಒಂದೆಡೆಯಲ್ಲೇ ಬಹಳ ಹೊತ್ತು ಕುಳಿತಿರುವುದು. ನಮ್ಮ ಉಸಿರಾಟವನ್ನು ಒಂದು ಕ್ರಮಕ್ಕೆ ತರುವುದು ಪ್ರಾಣಾಯಾಮ. ಇಂದ್ರಿಯಗಳನ್ನು, ಮನಸ್ಸನ್ನು ಹೊರಮುಖವಾಗದಂತೆ ತಡೆದು ಹೃದಯದಲ್ಲಿ ಅಡಗಿಸುವುದು ಪ್ರತ್ಯಾಹಾರ. ದೇಹದ ಯಾವುದಾದರೂ ಒಂದು ಭಾಗದ ಮೇಲೆ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವುದು ಧಾರಣ. ಪರಮಾತ್ಮನ ಯಾವುದಾದರೂ ಒಂದು ಆಕಾರ ಅಥವಾ ಗುಣದಲ್ಲಿ ಮನಸ್ಸು ಏಕಾಗ್ರವಾಗುವಂತೆ ಮಾಡುವುದು ಧ್ಯಾನ. ಹೀಗೆ ಧ್ಯಾನಿಸುತ್ತಾ ಮೈಮರೆತು ತಲ್ಲೀನನಾಗುವುದು ಸಮಾಧಿ. ತಾಯಿ, ಮೇಲೆ ಹೇಳಿದ ಅಷ್ಟಾಂಗಗಳಲ್ಲಿ ಪ್ರಾಣಾಯಾಮವು ಬಹಳ ಮುಖ್ಯವಾದುದು. ನಮ್ಮ ಪ್ರಾಣವಾಯುವನ್ನು ವಶ ಮಾಡಿಕೊಂಡರೆ ಮನಸ್ಸು ನಮ್ಮ ಅಧೀನಕ್ಕೆ ಬರುತ್ತದೆ. ಇದು ಕಷ್ಟ ಸಾಧ್ಯವಾದ ಕೆಲಸ. ಪರಿಶುದ್ಧವಾದ ಸ್ಥಳದಲ್ಲಿ ಒಂದು ಎಡೆ ದರ್ಬೆಗಳನ್ನು ಹರಡಿ ಅದರ ಮೇಲೆ ಕೃಷ್ಣಾರ್ಜುನವನ್ನು, ಅದರ ಮೇಲೆ ಒಂದು ಶುಭ್ರ ವಸ್ತ್ರವನ್ನು ಹಾಸಿ ಅದರ ಮೇಲೆ ಪದ್ಮಾಸನದಲ್ಲಿ ಕುಳಿತು ಓಂಕಾರವನ್ನು ಅಭ್ಯಾಸ ಮಾಡುತ್ತಾ ಹೋಗಬೇಕು. ಇದರ ಜೊತೆಗೆ ಪ್ರಾಣಾಯಾಮದಿಂದ ಪ್ರಾಣವಾಯುವಿನ ಮಾರ್ಗವನ್ನು ಶುದ್ಧಿಗೊಳಿಸಬೇಕು. ಇದರಿಂದ ಮನಸ್ಸು ಪುಟಕ್ಕೆ ಹಾಕಿದ ಚಿನ್ನದಂತೆ ಶುದ್ಧವಾಗುತ್ತದೆ, ಸ್ವಾಧೀನಕ್ಕೆ ಬರುತ್ತದೆ. ಆಗ ಯೋಗಾಭ್ಯಾಸ ನಿರತನಾದವನು ತನ್ನ ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ನಿಲ್ಲಿಸಿ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ಧ್ಯಾನಿಸಬೇಕು. ಆ ಕಾಲದಲ್ಲಿ
ತನ್ನ ಆರಾಧ್ಯ ದೈವವು ಸಕಾಲ ಅಲಂಕಾರಭೂಷಿತನಾಗಿ ತನ್ನ ಕಣ್ಣ ಮುಂದೆ ನಿಂತಿರುವಂತೆಯೂ ಕುಳಿತಿರುವಂತೆಯೂ ಮಲಗಿರುವಂತೆಯೂ ಅಥವಾ ತನ್ನ ಹೃದಯದಲ್ಲಿ ನೆಲೆಸಿರುವಂತೆಯೂ ಭಾವಿಸಬಹುದು. ಹೀಗೆ ನಿಶ್ಚಲವಾದ ನಂಬುಗೆಯಿಂದ ಧ್ಯಾನಿಸುತ್ತಾ ಬಂದರೆ ಮನಸ್ಸಿನ ಚಾಂಚಲ್ಯ ಹೋಗುತ್ತದೆ. ಒಮ್ಮೆ ಭಗವಂತನ ಅಖಂಡ ಮೂರ್ತಿಯನ್ನು ಧ್ಯಾನಿಸಿದ ಮೇಲೆ ಕಾಲಿನಿಂದ ತಲೆಯವರೆಗೂ ಆತನ ಒಂದೊಂದು ಅವಯವದ ಸೌಂದರ್ಯವನ್ನು ಸವಿಯುತ್ತಾ ಧ್ಯಾನ ತತ್ಪರನಾಗಬೇಕು. ಬಾಹ್ಯ ಜಗತ್ತನ್ನು ಮರೆತು ಆ ಧ್ಯಾನದಲ್ಲಿ ತಲ್ಲೀನಾಗುವುದನ್ನೇ ಸಮಾಧಿ ಎನ್ನುವುದು. ಈ ಸಮಾಧಿ ಸ್ಥಿತಿಯಲ್ಲಿ ಯೋಗಿಯಾದವನು ಆನಂದಮಯನಾಗಿ ಹೋಗುತ್ತಾನೆ. ಆತನ ದೇಹ ಪುಳಕಿತವಾಗುತ್ತದೆ, ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯುತ್ತದೆ. ಮೀನನ್ನು ಹಿಡಿಯುವ ಗಾಳದಂತೆ ದೇವರನ್ನು ಕಾಣಲು ಬಳಸುತ್ತಿದ್ದ ಮನಸ್ಸನ್ನು ದೂರ ಮಾಡುತ್ತಾನೆ. ಅನಿರ್ವಚನೀಯವಾದ ಆತ್ಮಸುಖವನ್ನು ಪಡೆಯುತ್ತಾನೆ. ಆಗ ಅವನು ಜೀವನ್ಮುಕ್ತನೆನಿಸಿಕೊಳ್ಳುತ್ತಾನೆ. ಆತನಿಗೆ ಸುಖ ದುಃಖಾದಿಗಳಿಗೆ ಕಾರಣವಾದ ದೇಹಾಭಿಮಾನ ಅಳಿಸಿ ಹೋಗುತ್ತದೆ. ಮದ್ಯವನ್ನು ಕುಡಿದವನು ಉಟ್ಟ ಬಟ್ಟೆಯನ್ನು ಅರಿಯದಿರುವಂತೆ ಯೋಗಿಯು ತನ್ನ ಶರೀರವನ್ನು ಮರೆತು ಬಿಡುತ್ತಾನೆ. ಹೆಂಡಿರು ಮಕ್ಕಳು ತನ್ನವರಾದರೂ ತನ್ನಿಂದ ಹೇಗೆ ಪ್ರತ್ಯೇಕವೋ ಹಾಗೆ ದೇಹವು ಆತ್ಮನಿಂದ ಪ್ರತ್ಯೇಕವೆಂಬುದು ಮನದಟ್ಟಾಗುತ್ತದೆ. ಆತನು ಮತ್ತೆ ಸಂಸಾರ ಬಂಧನಕ್ಕೆ ಸಿಕ್ಕಿ ಬೀಳುವುದಿಲ್ಲ. ಜ್ಯೋತಿಯಲ್ಲಿ ಜ್ಯೋತಿ ಒಂದಾಗುವಂತೆ ಆತನ ಆತ್ಮವು ಪರಮಾತ್ಮನಲ್ಲಿ ಒಂದಾಗಿ ಹೋಗುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.